ನಾವೆಲ್ಲರೂ ಪ್ರತಿದಿನ ಡಿಜಿಟಲ್ ಪೇಮೆಂಟ್ಸ್ ಯೂಸ್ ಮಾಡ್ತೀವಿ ಅಲ್ವಾ? ಎಲ್ಲೇ ಹೋದ್ರೂ QR ಕೋಡ್ ಸ್ಕ್ಯಾನ್ ಮಾಡ್ತೀವಿ, UPI ಮೂಲಕ ಕ್ಷಣಾರ್ಧದಲ್ಲಿ ಹಣ ಕಳಿಸ್ತೀವಿ. ಭಾರತದ ಈ ಡಿಜಿಟಲ್ ಕ್ರಾಂತಿಯ ಬಗ್ಗೆ ಮಾತನಾಡುವಾಗ ತಕ್ಷಣ ನಮಗೆ ನೆನಪಾಗೋದು ಪೇಟಿಎಂ ಅಥವಾ ಫೋನ್ಪೇನಂತಹ ಹೆಸರುಗಳು. ಆದರೆ ಈ ಇಡೀ ಸಿಸ್ಟಮ್ನ ಹಿಂದೆ ಮರ್ಚೆಂಟ್ಗಳ ಮಟ್ಟದಲ್ಲಿ ಸದ್ದಿಲ್ಲದೆ ಕೆಲಸ ಮಾಡ್ತಿರುವ ಒಂದು ಬೃಹತ್ ಶಕ್ತಿ ಇದೆ. ಅದೇ ಪೇನ್ ಲ್ಯಾಬ್ಸ್. ಈ ಎಕ್ಸ್ಪ್ಲೇನರ್ನಲ್ಲಿ ಗ್ರಾಹಕರಿಗೆ ಅಷ್ಟಾಗಿ ಪರಿಚಯವಿಲ್ಲದ ಆದರೆ ಮಾರುಕಟ್ಟೆಯ ಆಳದಲ್ಲಿ ಬೇರೂರಿರುವ ಈ ನಿಗೂಢ ಫಿನ್ಟೆಕ್ ದೈತ್ಯನ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಇದು ಕೇವಲ ಒಂದು ಪೇಮೆಂಟ್ ಕಂಪನಿಯ ಕಥೆಯಲ್ಲ, ಇದು ನಮ್ಮ ದೇಶದ ಫಿನ್ಟೆಕ್ ಭವಿಷ್ಯದ ದಿಕ್ಸೂಚಿ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇಲ್ಲಿರುವ ಈ ಬೃಹತ್ ನಂಬರ್ಗಳನ್ನೊಮ್ಮೆ ಗಮನಿಸಿ. $5 ಬಿಲಿಯನ್ ಏಕಾಏಕಿ $2.9 ಬಿಲಿಯನ್. ತಮ್ಮ IPO ಮೂಲಕ ಷೇರ್ಪೇಟೆ ಪ್ರವೇಶಿಸುವ ತಯಾರಿಯಲ್ಲಿದ್ದ ಪೈನ್ ಲ್ಯಾಬ್ಸ್ ತನ್ನದೇ ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನು ಬರೋಬ್ಬರಿ 40% ತಾನೇ ಕಡಿತಗೊಳಿಸಿಕೊಂಡಿತ್ತು. ಸ್ಟಾರ್ಟಪ್ ಜಗತ್ತಿನಲ್ಲಿ ಎಲ್ಲರೂ ತಮ್ಮ ಮೌಲ್ಯವನ್ನ ಹೆಚ್ಚಿಸ್ಕೋಬೇಕು ಅಂತ ಹೆಣಗಾಡ್ತಿರುವಾಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವ್ಯಾಲ್ಯೂಯೇಷನ್ ಕಡಿಮೆ ಮಾಡಿಕೊಂಡಿದ್ದು ಇಡೀ ಆರ್ಥಿಕ ಮಾರುಕಟ್ಟೆಯಲ್ಲೇ ಸಂಚಲನ ಮೂಡಿಸಿತ್ತು. ಇಲ್ಲಿ ಹುಟ್ಟುಕೊಳ್ಳುವ ಅತಿ ದೊಡ್ಡ ಮತ್ತು ಇಂಟ್ರೆಸ್ಟಿಂಗ್ ಪ್ರಶ್ನೆ ಏನಂದ್ರೆ, ಇಷ್ಟೊಂದು ಯಶಸ್ವಿಯಾಗಿರುವ ಫಿನ್ಟೆಕ್ ಕಂಪನಿ ತನ್ನ ವ್ಯಾಲ್ಯೂಯೇಷನ್ ಅನ್ನು ತಾನೇ ಇಚ್ಛಾಪೂರ್ವಕವಾಗಿ ಯಾಕೆ ಕಡಿತಗೊಳಿಸುತ್ತೆ? ಇದೇನಾದರೂ ತೀವ್ರವಾದ ಆರ್ಥಿಕ ಸಂಕಷ್ಟದ ಸಂಕೇತನ ಅಥವಾ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದ ಪಕ್ಕಾ ಮಾಸ್ಟರ್ ಸ್ಟ್ರೋಕ್ ತಂತ್ರನ? ಬನ್ನಿ, ಮಾರುಕಟ್ಟೆಯ ಕೃತಕ ಹೈಪಂಗ್ನು ಬದಿಗಿಟ್ಟು ಇದರ ಹಿಂದಿರುವ ನೈಜ ಆರ್ಥಿಕ ಸತ್ಯಗಳನ್ನು ನಾವು ಡಿಕೋಡ್ ಮಾಡೋಣ. ಮೊದಲನೇದಾಗಿ ಈ ನಿಗೂಢ ಫಿನ್ಟೆಕ್ ದೈತ್ಯದ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡು ಬರೋಣ. ಪೇನ್ ಲ್ಯಾಬ್ಸ್ನ ಜರ್ನಿ ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. 1998ರಲ್ಲೇ ಶುರುವಾದ ಈ ಕಂಪನಿ ಆರಂಭದಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಹಾರ್ಡ್ವೇರ್ ಒದಗಿಸ್ತಿತ್ತು. ಆದರೆ ಇವರಿಗೆ ನಿಜವಾದ ಬ್ರೇಕ್ ಸಿಕ್ಕಿದ್ದು 2012ರ ಹೊತ್ತಿಗೆ. ಸ್ಮಾರ್ಟ್ POS ಅಂದ್ರೆ ಪಾಯಿಂಟ್ ಆಫ್ ಸೇಲ್ ಯಂತ್ರಗಳ ಮಾರುಕಟ್ಟೆಯಲ್ಲಿ ಇವರು ಪಾರುಪತ್ಯ ಸಾಧಿಸಲು ಶುರು ಮಾಡಿದ್ರು. ಬರೀ ಹಾರ್ಡ್ವೇರ್ ಕಂಪನಿ ಆಗಿದ್ದವರು ಅಲ್ಲಿಂದ ಸ್ಮಾರ್ಟ್ ಸಾಫ್ಟ್ವೇರ್ ಕಡೆಗೆ ಶಿಫ್ಟ್ ಆದ್ರು. 2021ರ ವೇಳೆಗೆ ಆಗ್ನೇಯ ಏಷ್ಯಾ, ಮಧ್ಯಪ್ರಾಚ್ಯ ದೇಶಗಳಿಗೂ ಕಾಲಿಟ್ಟು ಗ್ಲೋಬಲ್ ಲೆವೆಲಲ್ಲಿ ಬೆಳೆದ್ರು. ಇದೀಗ 2024ರಲ್ಲಿ ಬಹುನಿರೀಕ್ಷಿತ IPO ಹಂತ ತಲುಪಿದ್ದಾರೆ. ಅಂದ್ರೆ ಇದು ರಾತ್ರೋರಾತ್ರಿ ಆದ ಮ್ಯಾಜಿಕ್ ಅಲ್ಲ, ದಶಕಗಳ ಸುದೀರ್ಘ ಓಟ. ಆದ್ರೆ ಪೇನ್ ಲ್ಯಾಬ್ಸ್ ಅಂದ್ರೆ ಕೇವಲ ಆ ಪೇಮೆಂಟ್ ಮಷಿನ್ ಮಾತ್ರ ಅಂದ್ಕೊಂಡ್ರೆ ಅದು ತಪ್ಪು ಲೆಕ್ಕಾಚಾರ. ಆ ಟರ್ಮಿನಲ್ಗಳ ಆಚೆಗೂ ದೊಡ್ಡ ಪ್ರಪಂಚವೇ ಇದೆ. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ವಿಷಯ ಏನಂದ್ರೆ, ಪೇನ್ ಲ್ಯಾಬ್ಸ್ನ ಆದಾಯ ಕೇವಲ ಆ ಫಿಸಿಕಲ್ ಮಷಿನ್ಗಳ ಬಾಡಿಗೆಯಿಂದ ಬರ್ತಿಲ್ಲ. ಬದಲಾಗಿ SaaS ಸಬ್ಸ್ಕ್ರಿಪ್ಷನ್ಸ್ ಅಂದ್ರೆ ಅಂಗಡಿಯವರ ಬಿಲ್ಲಿಂಗ್ ಮತ್ತು ಇನ್ವೆಂಟ್ರಿ ಮ್ಯಾನೇಜ್ ಮಾಡೋ ಸಾಫ್ಟ್ವೇರ್, ಬೈ ನೌ ಪೇ ಲೇಟರ್, EMI ಕಮಿಷನ್ಗಳು ಮತ್ತು ವ್ಯಾಪಾರಿಗಳಿಗೆ ನೀಡೋ ಸಾಲದ ವ್ಯವಸ್ಥೆಯಿಂದ ಇವರಿಗೆ ಅತಿ ಹೆಚ್ಚು ಲಾಭ ಬರ್ತಿದೆ. ಇದರರ್ಥ ಕಡಿಮೆ ಲಾಭ ತರುವ ಹಾರ್ಡ್ವೇರ್ ಮೇಲೆ ಅತ್ಯಂತ ಹೆಚ್ಚು ಲಾಭ ತರುವ ಸಾಫ್ಟ್ವೇರ್ ಮತ್ತು ಫಿನಾನ್ಷಿಯಲ್ ಸರ್ವಿಸ್ಗಳ ದೊಡ್ಡ ಸಾಮ್ರಾಜ್ಯವನ್ನೇ ಇವರು ಕಟ್ಟಿದ್ದಾರೆ. ಫೈನಾನ್ಷಿಯಲ್ ಭಾಷೆಯಲ್ಲಿ ಇದನ್ನೇ ಎಂಬೆಡೆಡ್ ಫಿನಾನ್ಸ್ ಅಂತ ಕರೆಯೋದು. ಅಂದ್ರೆ ಬೇರೆ ಯಾವುದೂ ಪ್ಲಾಟ್ಫಾರ್ಮ್ಗಳು ಅಥವಾ ವ್ಯಾಪಾರಿಗಳ ದೈನಂದಿನ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ನೇರವಾಗಿ ಸಾಲ, EMI ಅಥವಾ ವಿಮೆ ಅಂತಹ ಸೇವೆಗಳನ್ನು ಸೇರಿಸುವುದು. ಸಿಂಪಲ್ ಆಗಿ ಹೇಳಬೇಕಂದ್ರೆ, ನೀವು ಒಂದು ದೊಡ್ಡ ಟಿವಿ ಕೊಳ್ಳುವಾಗ ನಿಮ್ಮ ಜೇಬ್ನಲ್ಲಿ ಹಣ ಇಲ್ಲದಿದ್ರೂ ಆ ಬಿಲ್ಲಿಂಗ್ ಮಷೀನ್ ಮೂಲಕವೇ ನಿಮಗೆ ಸಾಲ ಸಿಗುವಂತೆ ಮಾಡುವುದು. ಈ ಕ್ರಾಸ್ ಸೆಲ್ಲಿಂಗ್ ತಂತ್ರದಿಂದ ಪೇನ್ ಲ್ಯಾಬ್ಸ್ಗೆ ಪ್ರತಿ ತಿಂಗಳು ಕನ್ಸಿಸ್ಟೆಂಟ್ ಆಗಿ ಆದಾಯ ಹರಿದು ಬರ್ತಿದೆ. ಇದು ಅವರ ಬಿಸ್ನೆಸ್ ಮಾಡೆಲ್ನ ಅಸ್ಲಿ ತಾಕತ್ತು. ಇಷ್ಟೆಲ್ಲ ಆದ್ಮೇಲೆ ಈ ಭಯಂಕರ ಕಾಂಪಿಟೇಷನ್ ಇರೋ ಫಿನ್ಟೆಕ್ ಯುದ್ಧದಲ್ಲಿ ಇವರು ಹೇಗೆ ಸರ್ವೈವ್ ಆಗ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪೇನ್ ಲ್ಯಾಬ್ಸನ್ನ ಪೇಟಿಎಂ, ಫೋನ್ಪೇ ಅಥವಾ ರೇಸರ್ ಪೇ ಜೊತೆ ಹೋಲಿಸಿದ್ರೆ ಒಂದು ದೊಡ್ಡ ಡಿಫ್ರೆನ್ಸ್ ಎದ್ದು ಕಾಣುತ್ತೆ. ಉಳಿದ ಕಂಪನಿಗಳು ಸಾಮಾನ್ಯ ಜನರನ್ನ ಅಟ್ರಾಕ್ಟ್ ಮಾಡೋಕೆ ಕ್ಯಾಶ್ ಬ್ಯಾಕ್, ಆಡ್ಸ್ ಅಂತ ಕೋಟ್ಯಾಂತರ ರೂಪಾಯಿ ಸುಡ್ತಿವೆ. ಆದರೆ ಪೇನ್ ಲ್ಯಾಬ್ ಸ್ಟ್ರಾಟಜಿನೇ ಬೇರೆ. ಅವರು ನೇರವಾಗಿ ಮರ್ಚೆಂಟ್ಗರ ಬಿಲ್ಲಿಂಗ್ ಸಿಸ್ಟಮ್ ಒಳಗಡೆನೇ ಕೂತ್ಬಿಟ್ಟಿದ್ದಾರೆ. ಒಮ್ಮೆ ಒಬ್ಬ ವ್ಯಾಪಾರಿ ಪೇನ್ ಲ್ಯಾಬ್ಸ್ ಮಿಷಿನ್ ಮತ್ತು ಸಾಫ್ಟ್ವೇರ್ ಹಾಕಿಸ್ಕೊಂಡ್ರೆ ಅದನ್ನ ಬಿಟ್ಟು ಬೇರೆ ಕಂಪನಿಗೆ ಹೋಗೋದು ತುಂಬಾನೇ ಕಷ್ಟ. ಇದು ಇವರಿಗೆ ಮಾರುಕಟ್ಟೆಯಲ್ಲಿ ಯಾರೂ ಅಷ್ಟು ಸುಲಭವಾಗಿ ಕದಿಯಲಾಗದಂತಹ ಟೆಕ್ನಾಲಜಿ ಮೋಟ್ ಅಂದ್ರೆ ಬಲವಾದ ತಂತ್ರಜ್ಞಾನದ ಭದ್ರತೆಯನ್ನು ಒದಗಿಸಿದೆ. ಈಗ ಮತ್ತೆ ನಮ್ಮ ಮೊದಲನೇ ಪ್ರಶ್ನೆಗೆ ಬರೋಣ. IPO ವ್ಯಾಲ್ಯೂಯೇಷನ್ ಕಡಿತದ ರಹಸ್ಯ ಏನು ಅಂತ? ಕಳೆದ 3 ವರ್ಷಗಳ ರೆವೆನ್ಯೂ ಗ್ರೋತ್ ಗ್ರಾಫ್ ನೋಡಿದ್ರೆ ಇದು ಸೀದಾ ಮೇಲಕ್ಕೆ ಹೋಗ್ತಿದೆ. ಅವರ ವ್ಯಾಪಾರಿಗಳ ನೆಟ್ವರ್ಕ್ ದೊಡ್ಡದಾಗ್ತಿದೆ, ಟ್ರಾನ್ಸಾಕ್ಷನ್ಸ್ ಡಬಲ್ ಆಗ್ತಿದೆ. ಮೇಲ್ನೋಟಕ್ಕೆ ಇದು ಸಿಕ್ಕಾಪಟ್ಟೆ ಫಾಸ್ಟಾಗಿ ಬೆಳೀತಿರೋ ಅದ್ಭುತವಾದ ಕತೆ ಥರನೇ ಕಾಣುತ್ತೆ. ಆದ್ರೆ ಅಸಲಿ ಕತೆ ಇರೋದು ಇಲ್ಲೇ ನೋಡಿ. ಆದಾಯ ಹೆಚ್ಚಾಗ್ತಿದೆ ನಿಜ, ಆದ್ರೆ ಖರ್ಚು ಕೂಡ ಅದೇ ರೇಂಜಲ್ಲಿ ಇರ್ತಿದೆ. ಆಪರೇಟಿಂಗ್ ಪ್ರಾಫಿಟ್ ಅಂದ್ರೆ EBITA ಸ್ವಲ್ಪ ಪಾಸಿಟಿವ್ ಕಂಡ್ರೂ ಒಟ್ಟಾರೆ ನಿವ್ವಳ ನಷ್ಟ ಮತ್ತು ಕ್ಯಾಶ್ ಬರ್ನ್ ಅನ್ನೋ ಕಠೋರ ವಾಸ್ತವ ನಮಗಿಲ್ಲಿ ಸ್ಪಷ್ಟವಾಗಿ ಕಾಣಿಸ್ತೆ. ಷೇರುಪೇಟೆ ಬರೀ ಆದಾಯವನ್ನ ನೋಡಿ ಸುಮ್ನಾಗಲ್ಲ, ಲಾಭದಾಯಕತೆಯನ್ನ ಕಟ್ಟುನಿಟ್ಟಿನಾಗಿ ಅಳೆಯುತ್ತೆ. ಇದೇ ಕಾರಣಕ್ಕೆ ವ್ಯಾಲ್ಯೂಯೇಷನ್ ಬಗ್ಗೆ ಕಂಪನಿಗೆ ರಿಯಾಲಿಟಿ ಚೆಕ್ ಸಿಕ್ಕಿದ್ದು. ಇದೊಂದು ಅತ್ಯಂತ ಕುತೂಹಲಕಾರಿ ಹೋಲಿಕೆ.
ಶೇರ್ ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ರೀಟೇಲ್ ಹೂಡಿಕೆದಾರರು IPO ಹೈಪ್ ನೋಡಿ ಇದು ಮುಂದೆ ದೊಡ್ಡದಾಡುತ್ತೆ ಅನ್ನೋ ಭ್ರಮೆಗೊಳಗಾಗ್ತಾರೆ. ಆದರೆ ಸ್ಮಾರ್ಟ್ ಮನಿ ಅಂದ್ರೆ PKXV, ಟೆಮಾಸೆಕ್, ಮಾಸ್ಟರ್ ಕಾರ್ಡ್, ಪೇಪಾಲ್ ಥರದ ಬೃಹತ್ ಗ್ಲೋಬಲ್ ಸಂಸ್ಥೆಗಳು ಹೂಡಿಕೆ ಮಾಡೋ ರೀತಿ ಬೇರೆನೇ ಇರುತ್ತೆ. ಪೇನ್ ಲ್ಯಾಬ್ಸ್ ವ್ಯಾಲ್ಯೂಯೇಷನ್ 40% ಕಮ್ಮಿಯಾದಾಗಲೂ ಈ ಬೃಹತ್ ಹೂಡಿಕೆದಾರರು ತಮ್ಮ ಶೇರ್ ಮಾರಲಿಲ್ಲ. ಬದಲಾಗಿ ಕಂಪನಿಯ ಮೂಲಭೂತ ಶಕ್ತಿಯನ್ನು ನಂಬಿ ಗಟ್ಟಿಯಾಗಿ ಉಳಿದುಕೊಂಡ್ರು. ಈ ಇಡೀ ಡ್ರಾಮಾದ ಸಾರಾಂಶ CEO ಅಂಬರೀಶ್ ರಾವ್ ಅವರ ಈ ಒಂದೇ ಮಾತಿನಲ್ಲಿದೆ. ದೀರ್ಘಾವಧಿಯ ವಿಸ್ತರಣೆ ಮತ್ತು ಲಾಭದಾಯಕತೆ ಮೇಲೆ ಗಮನ ಹರಿಸಲು ನಾವು ಡೈಲ್ಯೂಷನ್ ಅಂದರೆ ಷೇರುಗಳ ವಿಭಜನೆಯನ್ನು ಕಡಿಮೆ ಮಾಡಿದ್ದೇವೆ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದರೆ ಕೃತಕವಾಗಿ ಷೇರು ಬೆಲೆ ಏರಿಸಿ ಶಾರ್ಟ್ ಟರ್ಮ್ ಲಾಭ ಮಾಡಿಕೊಡೋದಕ್ಕಿಂತ ಭವಿಷ್ಯದ ಸುಸ್ಥಿರತೆ ಮತ್ತು ಉತ್ತಮ ಕಾರ್ಪೊರೇಟ್ ಆಡಳಿತಕ್ಕೆ ಅವರು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳೋದು, ಆ ವ್ಯಾಲ್ಯೂಯೇಷನ್ ಕಡಿತ ಒಂದು ತುಂಬಾನೇ ಕ್ಯಾಲ್ಕುಲೇಟೆಡ್ ಮತ್ತು ಬುದ್ಧಿವಂತಿಕೆಯ ಹೆಜ್ಜೆಯಾಗಿತ್ತು ಅಂತ. ಸರಿ, ಹಾಗಾದರೆ ಇವರ ಮುಂದಿನ ದಾರಿ ಹೇಗಿದೆ? ಬರೀ ಪಾಸಿಟಿವ್ಸ್ ಮಾತ್ರನಾ ಅಥವಾ ಚಾಲೆಂಜಸ್ ಇದೆಯಾ? ಭವಿಷ್ಯದ ವಿಸ್ತರಣೆಗೆ ಇವರ ಬಳಿ 3 ಬ್ರಹ್ಮಾಸ್ತ್ರಗಳಿವೆ. ಮೊದಲನೆಯದು ಲೋನ್ ಕೊಡೋಕೆ ರಿಸ್ಕ್ ಅಳೆಯಲು AI ಬಳಕೆ. ಎರಡನೆಯದು ಕೇವಲ ಪೇಮೆಂಟ್ಸ್ ಅಷ್ಟೇ ಅಲ್ಲದೆ ಇಡೀ ಅಂಗಡಿಯ ಡೇಟಾ ಮ್ಯಾನೇಜ್ ಮಾಡೋ ಎಂಟರ್ಪ್ರೈಸ್ ಸ್ಯಾಸ್. ಮತ್ತು ಮೂರನೆಯದು ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ ಎಕ್ಸ್ಪ್ಯಾನ್ಷನ್. ಈ 3 ಸ್ಟ್ರಾಟಜಿಗಳು ಸರಿಯಾಗಿ ಕ್ಲಿಕ್ ಆದರೆ ಇವರ ಮಾರುಕಟ್ಟೆಯ ಗಾತ್ರ ಎಕ್ಸ್ಪೋನೆನ್ಷಿಯಲ್ ಆಗಿ ಅಂದ್ರೆ ಊಹೆಗೂ ನಿಲುಕದಷ್ಟು ವೇಗವಾಗಿ ಬೆಳೆಯುತ್ತೆ. ಆದರೆ ನಾಣ್ಯಕ್ಕೆ 2 ಮುಖ ಇದ್ದೇ ಇರುತ್ತಲ್ವಾ? ಹೂಡಿಕೆದಾರರು ನಿರ್ಲಕ್ಷಿಸಲೇಬಾರ್ದಂತಹ ಗಂಭೀರ ಅಪಾಯಗಳು ಇಲ್ಲಿವೆ. ಮಾರ್ಕೆಟ್ನಲ್ಲಿ ತೀವ್ರವಾದ ಪೈಪೋಟಿ ಇದ್ದೇ ಇದೆ. ಜೊತೆಗೆ QR ಕೋಡ್ ಮತ್ತು ಸೌಂಡ್ ಬಾಕ್ಸ್ಗಳ ಮೂಲಕ ನಡೆಯುವ ನೇರ UPI ಪಾವತಿಗಳು POS ಯಂತ್ರಗಳ ಡಿಮ್ಯಾಂಡನ್ನೇ ಕಡಿಮೆ ಮಾಡಬಹುದು. ಇದರ ಜೊತೆಗೆ ಲಾಭಾಂಶದ ಮೇಲಿನ ವಿಪರೀತ ಒತ್ತಡ ಮತ್ತು ರಿಸರ್ವ್ ಬ್ಯಾಂಕ್ನಂಥ ಸಂಸ್ಥೆಗಳ ಕಠಿಣ ನಿಯಮಗಳ ಪಾಲನೆ ಇವೆಲ್ಲವೂ ಕಂಪನಿಗೆ ತಲೆನೋವಾಗುವ ಸಾಧ್ಯತೆ ಇದೆ. ಏನೇ ವಿಶ್ಲೇಷಣೆ ಮಾಡಿದ್ರೂ ಈ ರಿಸ್ಕ್ಗಳನ್ನು ವಸ್ತುನಿಷ್ಠವಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಈ ಎಲ್ಲ ದತ್ತಾಂಶ, ಸವಾಲುಗಳು ಮತ್ತು ಭವಿಷ್ಯದ ಪ್ಲಾನ್ಗಳನ್ನು ನೋಡಿದ ಮೇಲೆ ನಮ್ಮ ತಲೆಯಲ್ಲಿ ಬರೋ ಫೈನಲ್ ಪ್ರಶ್ನೆ ಒಂದೇ: ಪೇನ್ ಲ್ಯಾಬ್ಸ್ ಭಾರತದ ಅತಿದೊಡ್ಡ ಮತ್ತು ಅತ್ಯಂತ ಲಾಭದಾಯಕ ಫಿನ್ಟೆಕ್ ಕಂಪನಿಯಾಗಿ ಹೊರಹೊಮ್ಮಬಲ್ಲದಾ? ಅವರು ತೆಗೆದುಕೊಂಡಿರುವ ಕೆಲವು ದಿಟ್ಟ ನಿರ್ಧಾರಗಳು ಅವರನ್ನು ಖಂಡಿತ ಆ ದಿಕ್ಕಿನಲ್ಲೇ ಕೊಂಡೊಯ್ಯುತ್ತಿವೆ, ಆದರೆ ಮಾರ್ಕೆಟ್ ಯಾವಾಗಲೂ ಅನಿರೀಕ್ಷಿತ. ಈ ಪ್ರಶ್ನೆ ನಾವೆಲ್ಲರೂ ಈ ಸಂಸ್ಥೆಯ ಬಗ್ಗೆ ಇನ್ನೂ ಆಳವಾಗಿ ಗಮನಿಸುವಂತೆ ಮಾಡುತ್ತೆ ಅಲ್ವಾ? ಈ ಎಕ್ಸ್ಪ್ಲೈನರ್ ನಿಮಗೆ ಡಿಜಿಟಲ್ ಪಾವತಿ ಜಗತ್ತಿನ ಒಂದು ಹೊಸ ಮತ್ತು ಸ್ಪಷ್ಟವಾದ ಒಳನೋಟ ಕೊಟ್ಟಿದೆ ಅಂತ ಭಾವಿಸ್ತೀವಿ. ಇದು ಕೇವಲ ಆರಂಭವಷ್ಟೇ.